ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಾಗತಿಕ ತೈಲ ಮಾರುಕಟ್ಟೆಯ ದಿಕ್ಕನ್ನೇ ಬದಲಿಸಬಲ್ಲ ಮಹತ್ತರ ಹೆಜ್ಜೆಯೊಂದನ್ನ ಯುಎಇ ಇಟ್ಟಿದೆ. ಸದಾ ಯುದ್ಧದ ಭೀತಿ, ಹಡಗುಗಳ ಮೇಲಿನ ದಾಳಿಗಳಿಂದ ನಡುಗ್ತಾ ಇದ್ದ ಹಾರ್ಮುಜ್ ಜಲಸಂಧಿಯ ಹಾವಳಿಗೆ ಶಾಶ್ವತ ಬ್ರೇಕ್ ಹಾಕುವುದಕ್ಕೆ ಹೊಸದೊಂದು ತೈಲ ಪೈಪ್ಲೈನ್ನ ಯೋಜನೆ ಸದ್ದಿಲ್ಲದೆ ಸದ್ದುವಾಗ್ತಾ ಇದೆ. ಈ ಬೃಹತ್ ಆಟದಲ್ಲಿ ಅತಿ ದೊಡ್ಡ ಲಾಭ ಪಡೆಯುವುದಕ್ಕೆ ಭಾರತ ಸಿದ್ಧವಾಗಿದೆ. ಆದರೆ ಈ ಯೋಜನೆ ಜಾರಿಯಾದರೆ ತೈಲದ ಬೆಲೆ ಎಷ್ಟು ಇಳಿಯಬಹುದು? ಭಾರತದ ಆರ್ಥಿಕತೆಗೆ ಸಿಗಲಿರುವ ಆ ಅಸಲಿ ಲಾಭ ಏನು? ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವ ಸಂಘರ್ಷ ಮತ್ತು ಹಾರ್ಮುಜ್ ಜಲಸಂಧಿಯ ಭದ್ರತಾ ಆತಂಕದ ನಡುವೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೊಸ ತೈಲ ಪೈಪ್ಲೈನ್ನ ಯೋಜನೆಯನ್ನ ವೇಗಗೊಳಿಸುವುದಕ್ಕೆ ಮುಂದಾಗಿದೆ. ಈ ಯೋಜನೆ ಪೂರ್ಣಗೊಂಡ್ರೆ ಹಾರ್ಮುಜ್ ಜಲಸಂಧಿಯನ್ನ ಅವಲಂಬಿಸದೆ ನೇರವಾಗಿ ತೈಲ ರಫ್ತು ಮಾಡಲು ಯುಎಇಗೆ ಸಾಧ್ಯವಾಗಲಿದೆ. ಇದು ಭಾರತದಂತಹ ದೊಡ್ಡ ತೈಲ ಆಮದು ದೇಶಗಳಿಗೆ ದೊಡ್ಡ ನೆಮ್ಮದಿ ನೀಡಲಿದೆ. ಹಾರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಮಹತ್ವದ ತೈಲ ಸಾಗಣೆ ಮಾರ್ಗಗಳಲ್ಲಿ ಒಂದು. ಜಾಗತಿಕವಾಗಿ ಸಾಗಿಸುವ ತೈಲದ ಸುಮಾರು 20% ಈ ಮಾರ್ಗದ ಮೂಲಕವೇ ಹಾದು ಹೋಗುತ್ತೆ. ಮಧ್ಯಪ್ರಾಚ್ಯದ ಅನೇಕ ದೇಶಗಳು ತಮ್ಮ ತೈಲವನ್ನ ಇದೇ ದಾರಿಯಿಂದ ರಫ್ತು ಮಾಡ್ತವೆ. ಆದರೆ ಇತ್ತೀಚಿನ ಸಂಘರ್ಷ ಮತ್ತು ಭದ್ರತಾ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಈ ಮಾರ್ಗದಲ್ಲಿ ವ್ಯತ್ಯಯ ಉಂಟಾಗೋ ಭೀತಿ ಹೆಚ್ಚಾಗಿದೆ. ಇದರಿಂದ ತೈಲ ಬೆಲೆ ಏರಿಕೆ ಹಾಗೂ ಸರಬರಾಜು ವ್ಯತ್ಯಯದ ಆತಂಕ ಹೆಚ್ಚಾಗಿದೆ. ಈ ಪರಿಸ್ಥಿತಿಯನ್ನ ಗಮನಿಸಿದ ಯುಎಇ ಈಗಾಗಲೇ ಇರುವ ಹಬ್ಷನ್ ಫುಜೈರಾ ಪೈಪ್ಲೈನ್ ಸಾಮರ್ಥ್ಯವನ್ನ ಹೆಚ್ಚಿಸುವ ಜೊತೆಗೆ ಹೊಸ ಪಶ್ಚಿಮ ಪೂರ್ವ ಪೈಪ್ಲೈನ್ ನಿರ್ಮಾಣವನ್ನ 2027ರ ಒಳಗೆ ಪೂರ್ಣಗೊಳಿಸಲು ತೀರ್ಮಾನಿಸಿದೆ. ಇದರ ಮೂಲಕ ಯುಎಇ ತನ್ನ ತೈಲವನ್ನ ನೇರವಾಗಿ ಫುಜೈರಾ ಬಂದರಿಗೆ ತಲುಪಿಸಿ ಅಲ್ಲಿಂದ ಜಗತ್ತಿನ ಬೇರೆ ದೇಶಗಳಿಗೆ ಕಳುಹಿಸಬಹುದು. ಹೀಗಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಸಮಸ್ಯೆ ಉಂಟಾದರೂ ತೈಲ ಸರಬರಾಜು ನಿರಂತರವಾಗಿರುತ್ತೆ. ಭಾರತಕ್ಕೆ ಇದು ವಿಶೇಷವಾಗಿ ಲಾಭಕರ. ಅದೇಗೆ ಅಂದ್ರೆ ಭಾರತ ತನ್ನ ತೈಲದ ಬಹುಪಾಲನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ಯುಎಇ ಪ್ರಮುಖ ಪೂರೈಕೆದಾರ ದೇಶಗಳಲ್ಲಿ ಒಂದು. ಹಾರ್ಮುಜ್ ಮೂಲಕ ಸಾಗಾಟಕ್ಕೆ ಅಡ್ಡಿಯಾದರೆ ಭಾರತಕ್ಕೆ ತೈಲ ಕೊರತೆ ಮತ್ತು ಬೆಲೆ ಏರಿಕೆಯ ಸಮಸ್ಯೆ ಎದುರಾಗುತ್ತೆ. ಆದರೆ ಈ ಹೊಸ ಪೈಪ್ಲೈನ್ ಕಾರ್ಯನಿರ್ವಹಣೆಗೆ ಬಂದರೆ ಯುಎಇ ಸುರಕ್ಷಿತ ಮಾರ್ಗದಿಂದ ಭಾರತಕ್ಕೆ ತೈಲ ಪೂರೈಸಲು ಸಾಧ್ಯವಾಗುತ್ತೆ. ಇದರಿಂದ ಭಾರತದ ಇಂಧನ ಭದ್ರತೆ ಹೆಚ್ಚುತ್ತೆ. ಇದಷ್ಟೇ ಅಲ್ಲ, ಭಾರತ ಮಧ್ಯಪ್ರಾಚ್ಯದಿಂದ ನೇರ ಸಮುದ್ರದ ಅಡಿ ಪೈಪ್ಲೈನ್ ಮೂಲಕ ಇಂಧನ ತರಿಸುವ ಯೋಜನೆಯನ್ನ ಪರಿಶೀಲಿಸ್ತಾ ಇದೆ. ಓಮನ್ ಮತ್ತು ಯುಎಇ ಮೂಲಕ ಗುಜರಾತ್ಗೆ ಸಂಪರ್ಕಿಸುವ ಯೋಜನೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇದು ಜಾರಿಗೆ ಬಂದ್ರೆ ಮುಂದಿನ ದಶಕಗಳಲ್ಲಿ ಭಾರತದ ಇಂಧನ ಭದ್ರತೆ ಇನ್ನಷ್ಟು ಬಲವಾಗುತ್ತೆ. ಯುಎಇ ಕೈಗೊಂಡಿರುವ ಈ ವೇಗದ ಕ್ರಮ ಕೇವಲ ಆ ದೇಶಕ್ಕಷ್ಟೇ ಅಲ್ಲ, ಭಾರತದಂತಹ ದೊಡ್ಡ ಆಮದುದಾರ ರಾಷ್ಟ್ರಗಳಿಗೂ ಸಹಾಯವಾಗಲಿದೆ. ಹಾರ್ಮುಜ್ ಮೇಲಿನ ಅವಲಂಬನೆ ಕಡಿಮೆಯಾದರೆ ತೈಲ ಸರಬರಾಜು ಸ್ಥಿರವಾಗಿದ್ದು ಬೆಲೆ ಏರಿಳಿತದ ಹೊಡೆತ ಕಡಿಮೆಯಾಗುವ ಸಾಧ್ಯತೆ ಇದೆ. ಇದು ಭಾರತದ ಆರ್ಥಿಕತೆಗೆ ಸಹಕಾರಿಯಾಗಲಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ದೇಶದಲ್ಲಿ ತೈಲ ಬಿಕ್ಕಟ್ಟು ಹೆಚ್ಚಾಗಿದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿದೆ. ಹೀಗಿರುವಾಗಲೇ ಭಾರತಕ್ಕೆ ಇದು ಶುಭ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಇಂಧನ ಭದ್ರತೆಯನ್ನ ದಶಕಗಳವರೆಗೆ ಕಾಪಾಡಲು ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. ಪ್ರಧಾನಿ ಮೋದಿ ಇತ್ತೀಚಿನ ಯುಎಇ ಭೇಟಿಯ ವೇಳೆ ಭಾರತಕ್ಕೆ ಮಾತ್ರವಲ್ಲದೆ ಇಡೀ ದಕ್ಷಿಣ ಏಷ್ಯಾಕ್ಕೆ ಒಂದು ಮಹತ್ವದ ಬದಲಾವಣೆ ತರುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಹಾಗಾದ್ರೆ ಏನಿದು ಭಾರತ ಯುಎಇ ನಡುವಿನ 30 ಮಿಲಿಯನ್ ಬ್ಯಾರೆಲ್ ಒಪ್ಪಂದ? ಭಾರತ ತನ್ನ ತೈಲ ಅಗತ್ಯಗಳಲ್ಲಿ ಸರಿಸುಮಾರು 85% ಅನ್ನ ಆಮದು ಮಾಡಿಕೊಳ್ಳುತ್ತೆ. ಯುದ್ಧ ಅಥವಾ ಇನ್ನಾವುದೇ ಕಾರಣಗಳಿಂದಾಗಿ ಪೂರೈಕೆಯಲ್ಲಿ ಅಡಚಣೆ ಉಂಟಾದರೆ ದೇಶದ ಆರ್ಥಿಕತೆ ಹಳಿತಪ್ಪಬಹುದು. ಈ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಭಾರತ ವಿಶಾಲವಾದ ಭೂಗತ ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಸೃಷ್ಟಿಸಲಿದೆ. ಅಬುಧಾಬಿ ರಾಷ್ಟ್ರೀಯ ತೈಲ ಕಂಪನಿ ತನ್ನ ತೈಲವನ್ನ ಈ ಭಾರತೀಯ ನಿಕ್ಷೇಪಗಳಲ್ಲಿ ಸಂಗ್ರಹಿಸುತ್ತೆ. ಈ ಒಪ್ಪಂದ ಕೇವಲ ತೈಲವನ್ನ ಖರೀದಿಸೋದ್ರ ಬಗ್ಗೆ ಮಾತ್ರವಲ್ಲದೆ ಯುಎಇ ತೈಲದ ದೊಡ್ಡ ದಾಸ್ತಾನು ಯಾವಾಗಲೂ ಭಾರತೀಯ ನೆಲದಲ್ಲಿ ಲಭ್ಯವಿರುತ್ತೆ ಎಂದು ಖಚಿತಪಡಿಸಿಕೊಳ್ಳುವ ಬಗ್ಗೆ ಆಗಿದೆ ಎಂದು
ಮಾಹಿತಿ ಲಭ್ಯವಾಗಿದೆ. ಈ 30 ಮಿಲಿಯನ್ ಬ್ಯಾರೆಲ್ಗಳು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಬಿಕ್ಕಟ್ಟಿನ ಸಮಯದಲ್ಲಿ ಬೇರೆ ದೇಶದ ಸಹಾಯವಿಲ್ಲದೆ ಭಾರತವನ್ನ ತಿಂಗಳುಗಳ ಕಾಲ ಉಳಿಸಿಕೊಳ್ಳಬಹುದು. ಇದಲ್ಲದೆ ಬಿಕ್ಕಟ್ಟಿನ ಸಮಯದಲ್ಲಿ ನೆರೆಹೊರೆಯ ದೇಶಗಳಿಗೆ ಸಹಾಯ ಮಾಡಬಹುದಾಗಿದೆ.